ನಮಸ್ಕಾರ ಸ್ನೇಹಿತರೆ ಕೆಇಯಿಂದ ಮತ್ತೊಂದು 44 ಹುದ್ದೆಗಳಿಗೆ ಗ್ರೂಪ್ ಎ ಬಿ ಸಿ 3 ರೀತಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾನೆ. ಇದು ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಕೂಡ ಇದೆ. ಡೀಟೇಲ್ ಆಗಿ ತಿಳ್ಕೋಣ. ಇದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥದ್ದು. ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಪ್ರತಿಯೊಂದು ಕೂಡ ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ 708 ಪೋಸ್ಟ್ಗಳು ಏನು ಆಗಿತ್ತು ಅದರ ಒಂದು ಅಪ್ಲೈ ಡೇಟ್ ಏನಿತ್ತು 31/10 ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾನೆ ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಎರಡು ಕೂಡ ಲಾಸ್ಟ್ ಡೇಟು 14/11ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾನೆ. ನೋಡ್ಕೊಳ್ಳಿ ಅದನ್ನ. ಅಂಡ್ 15/11 ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಇದು ಫೀ ಕಟ್ಟಕ್ಕೆ, ಆನ್ಲೈನ್ ಮುಖಾಂತರ ಒಂದಿನ ಎಕ್ಸ್ಟ್ರಾ ಫೀ ಕಟ್ಟಕ್ಕೆ. ಬಟ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು 14/11 ಲಾಸ್ಟ್ ಆಯ್ತು. ಇದು RPCಗೂ ಒಂದೇ, ಓಕೆ. ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ, ಇಲ್ಲಿ ಹೈದರಾಬಾದ್ ಕರ್ನಾಟಕ ಕೂಡ ಕೊಟ್ಟಿದ್ದಾನೆ ಒಂದೇ, ಓಕೆ. 14/11 ದಯವಿಟ್ಟು ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟು 14/11, 15/11 ಒಂದಿನ ಎಕ್ಸ್ಟ್ರಾ, ಅದು ಫೀ ಕಟ್ಟಕ್ಕೆ ಅಷ್ಟೇ. ಓಕೆ, ಫೈನ್ ಸರ್. ಈಗ ಬರ್ತೀನಿ ನೋಟಿಫಿಕೇಶನ್ ಏನಾಯ್ತು ಅಂತ. ಇವತ್ತಿಂದ ಅಪ್ಲೈ ಮಾಡಬಹುದು. ಲಿಂಕ್ ಇನ್ನೂ ಆಕ್ಟಿವ್ ಆಗಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆಕ್ಟಿವ್ ಆದ ತಕ್ಷಣ ನಾವು ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ತೀವಿ. ಓಕೆ, 1/11 ಲಿಂಕ್ ಆಕ್ಟಿವ್ ಅಂತ. ಇಲ್ಲಿ ಯಾವುದು ಅಂದ್ರೆ ಇದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಇಲಾಖೆಯಲ್ಲಿ ಕರೆದಿರ್ತಕ್ಕಂಥ ಪೋಸ್ಟ್ ಸ್ನೇಹಿತರೆ. ಒಟ್ಟು 33 ಪೋಸ್ಟ್ಗಳು ಕರೆದಿದ್ದಾರೆ. ಇದು RPC ಅಥವಾ ಆನ್ ಹೈದರಾಬಾದ್ ಕರ್ನಾಟಕ. ಯಾವ್ದು ವ್ಯವಸ್ಥಾಪಕರು ಗ್ರೂಪ್ ಎ, ಸಹಾಯ ವ್ಯವಸ್ಥಾಪಕರು ಗ್ರೂಪ್ ಬಿ, ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಕಾರ್ಯಪಾಲ ಅಭಿಯಂತರು, ಸಹಾಯಕ ಅಭಿಯಂತರು, ಸಹಾಯಕ ಅಭಿಯಂತರು, ವಿದ್ಯುತ್ ಅಂಡ್ ಸಿವಿಲ್ ಎಲ್ಲ ಒಂದು ಇದಕ್ಕೆ ಕರೆದಿರ್ತಕ್ಕಂಥ, ಅಂದ್ರೆ ಏನು ಎಲೆಕ್ಟ್ರಿಕಲ್ ಅಥವಾ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಗ್ರೂಪ್ ಸಿ ಅದು ಕೂಡ ಇದೆ ನೋಡಿ. ಒಳ್ಳೆ ಸ್ಯಾಲರಿ ಕೂಡ ಇದೆ, ರೇಂಜು. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇದು RPC ಇದಾಯ್ತು. ಇನ್ನು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು 11 ಹುದ್ದೆ ಇದೆ. ಅದು ಕೂಡ ವ್ಯವಸ್ಥಾಪಕರು ಗ್ರೂಪ್ ಎ ಇದೆ, ಸಹಾಯ ವ್ಯವಸ್ಥಾಪಕರು ಗ್ರೂಪ್ ಬಿ ಇದೆ, ಹಿರಿಯ ಸಹಾಯಕರು ಗ್ರೂಪ್ ಸಿ ಇದೆ, ಕಿರಿಯ ಸಹಾಯಕರು ಗ್ರೂಪ್ ಸಿ ಇದೆ, ಮತ್ತೆ ಸಿವಿಲ್ ಇದೆ. ಹೈದರಾಬಾದ್ ಕರ್ನಾಟಕಕ್ಕೆ ಎಲೆಕ್ಟ್ರಿಕಲ್ ಇಲ್ಲ, ನಾನ್ ಹೈದರಾಬಾದ್ ಕರ್ನಾಟಕ ಎಲೆಕ್ಟ್ರಿಕಲ್ ಇದೆ ಪೋಸ್ಟ್ಗಳು, ಯಾಕೆ ಎಂಜಿನಿಯರಿಂಗ್ ಅಲ್ಲಿ. ಓಕೆ, ಫೈನ್ ಸರ್, ಅರ್ಥ ಇದೆಯಲ್ಲ. ಅಷ್ಟು 11 ಪೋಸ್ಟ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳ ಒಂದು RPCಗೆ ಕ್ವಾಲಿಫಿಕೇಶನ್ ಏನು? ಇಲ್ಲಿ ಗ್ರೂಪ್ ಎ ಅಂದ ತಕ್ಷಣ ಅದು ಗ್ರೂಪ್ ಎ ಪೋಸ್ಟ್ ಆಗಿರೋದ್ರಿಂದ ಮಾಸ್ಟರ್ ಡಿಗ್ರಿ ಕೇಳಿದ್ದಾನೆ ಇನ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್. ಅಂದ್ರೆ ನೀವು MSc ನಾರು ಮಾಡಿರಿ, MCom ಮಾಡಿರಿ, ಅಥವಾ ಈಗೇನಿ ಅಥವಾ MCom MSc ಆಗ್ಬೇಕ ಅಂತೇನಿಲ್ಲ. ಕಾಮರ್ಸ್ ಅಂದ್ರೆ MCom ಮಾಡ್ಬೇಕು. ಮೋಸ್ಟ್ ಪ್ರಾಬ್ಲಿ MBA ಮಾಡಿದ್ರು ಆಗುತ್ತೆ ಅನ್ಕೋತೀನಿ. ಅದ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಬೇಕಾಗುತ್ತೆ, ಚೆಕ್ ಮಾಡಿ ಒಂದ್ಸಲ. ಬಟ್ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್ ಅಂತಿದೆ, ಅಥವಾ MA ಮಾಡಿದ್ರು ಅಪ್ಲೈ ಮಾಡಬಹುದು. ಓಕೆ, ಗ್ರೂಪ್ ಎ ಪೋಸ್ಟ್ಗೆ. ಗ್ರೂಪ್ ಬಿ ಪೋಸ್ಟ್ಗೆ ಜಸ್ಟ್ ಡಿಗ್ರಿ ಆಗಿದ್ರೆ ಸಾಕು. ಓಕೆ, ಹಿರಿಯ ಸಹಾಯಕರ ಗ್ರೂಪ್ ಸಿ, ಇದಕ್ಕೂ ಡಿಗ್ರಿ ಇದ್ರೆ ಸಾಕು. ಅಂಡ್ ಕಿರಿಯ ಸಹಾಯಕರಿಗೆ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಅಂದ್ರೆ PUC ಆಗಿದ್ರೆ ಸಾಕು. PUC ಆಗಿರೋರು ಅಪ್ಲೈ ಮಾಡಬಹುದು ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ. ಇನ್ನು ಸಿವಿಲ್ ಅಂದ ತಕ್ಷಣ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು, ಬಿ. ಹಾಗೆ ಇಲ್ಲಿ ವಿದ್ಯುತ್ ಎಲೆಕ್ಟ್ರಿಕಲ್ ಅಂದ ತಕ್ಷಣ BE ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕು. ಓಕೆ, ಬಟ್ ಇಲ್ಲಿ ಸಹಾಯಕ ಕಾರ್ಯಪಾಲ ಅಭಿಯಂತರು ಅಂತಿದೆಯಲ್ಲ, ಈ ಹುದ್ದೆಗಳಿಗೆ ಮಾತ್ರ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಜೊತೆಗೆ 3 years ಎಕ್ಸ್ಪೀರಿಯನ್ಸ್ ಇನ್ ರಿಲೇಟೆಡ್ ಪ್ಲಸ್ 3 years ಎಕ್ಸ್ಪೀರಿಯನ್ಸ್ ಬೇಕು. ಬಟ್ ಇಲ್ಲಿ ಏನೋ ಸಹಾಯಕ ಅಭಿಯಂತರು ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಇದೆಯಲ್ಲ, ಇಲ್ಲಿ ಇದು ಎಕ್ಸಿಕ್ಯೂಟಿವ್ಗೆ 3 year ಬೇಕು. ಇದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಜಸ್ಟ್ ಡಿಗ್ರಿ ಇದ್ರೆ ಸಾಕು, ಯಾವುದೇ ಎಕ್ಸ್ಪೀರಿಯನ್ಸ್ ಬೇಡ. ಇದೊಂದು ಪೋಸ್ಟ್ಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಓಕೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ. ಫೈನ್ ಸರ್. ಇನ್ನು ವಯೋಮಿತಿ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಪ್ರಕಾರ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 38 GMಗೆ. ಓಕೆ, 3 ವರ್ಷ ಏನೋ ಸಡಿಲಿಕೆ ಕೊಟ್ಟಿದ್ರು ಅದ್ರ ಪ್ರಕಾರ. ಇನ್ನು 2A 2B 3A 3Bಗೆ 41 ವರ್ಷ, SC ST ಕ್ಯಾಟಗರಿಗೆ 43 ವರ್ಷ. ಇದ್ರ ಜೊತೆಗೆ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಏನು ಏಜ್ ರಿಲ್ಯಾಕ್ಸೇಷನ್ ಇದೆ, 10 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, ಅಂಗವಿಕಲರಿಗೆ 10 ವರ್ಷ ಆಗಿರ್ಬೋದು, ವಿಧವೆಯರಿಗೆ 10 ವರ್ಷ ಆಗಿರ್ಬೋದು, ಜೀತ ಕಾರ್ಮಿಕರ ಇದಾಗಿರೋರಿಗೆ 10 ವರ್ಷ ಆಗಿರ್ಬೋದು. ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಏನಿದೆ ಅದಿರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ತುಂಬಾ ಜನ ಕೇಳ್ತಾ ಇರ್ತೀರಾ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಸಪರೇಟ್ ವಿಡಿಯೋನ ಕೂಡ ಮಾಡಿದ್ವಿ. 708 ಪೋಸ್ಟ್ ಆಗಲಿ ಅಥವಾ ಈ ಪೋಸ್ಟ್ಗಳಾಗಲಿ, ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಸಲ್ಲಿಸಬಹುದು. ಒಂದೇ ಅಪ್ಲಿಕೇಶನ್ ಅಲ್ಲಿ ನೀವು ಆಯ್ಕೆ ಮಾಡಬಹುದು, ಎಷ್ಟು ಹುದ್ದೆ ಬೇಕಾದ್ರು. ಫೀಸ್ ಏನು? ಫೀ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 750 ರೂಪಾಯಿ GMಗೆ. ಓಕೆ, SC ಮತ್ತೆ 2A 2B 3A 3Bಗೆ 750, SC ST ಕ್ಯಾಟಗರಿ 1ಗೆ 500, ಅಂಗವಿಕಲರಿಗೆ 250 ವಿಶೇಷ ಚೇತನರಿಗೆ. ಓಕೆ, ಈಗ ಒಂದಕ್ಕಿಂತ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 200 ಏನೋ ಆಗ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಈಗ GM ಅಂದ್ರೆ 750. ಈಗ ಎರಡು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದೇ ಅಪ್ಲಿಕೇಶನ್ ಇನ್ನೊಂದು ಪೋಸ್ಟ್ ಅಪ್ಲೈ ಮಾಡ್ಬೇಕು, ಪ್ಲಸ್ 200 ಏನೋ ಕೊಡಬೇಕಾಗುತ್ತೆ. ಸೊ ಇದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ? 14. ಇದು ಕೂಡ 14 ಲಾಸ್ಟ್ ಡೇಟು. 15 ಒಂದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಫೀ ಪೇಮೆಂಟ್ ಮಾಡಕ್ಕೆ ಅಂತ. ಅಂಡ್ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದ್ಸಲ ನೀವು ಬೇಕಾದ್ರೆ ಫೈನಲ್ ಸಬ್ಮಿಟ್ ಮಾಡಬೇಡಿ.
ಬೇಕಾದ್ರೆ ಹಂಗೆ ಇಟ್ಕೊಳ್ಳಿ. ಒಂದ್ಸಲ ಫೈನಲ್ ಸಬ್ಮಿಟ್ ಮಾಡಿದ್ರೆ ತಿದ್ದುಪಡಿ ಮಾಡಲು ಅವಕಾಶ ಇರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೈನಲ್ ಲಾಸ್ಟ್ ಸಬ್ಮಿಟ್ ಆಗ್ಬಿಟ್ರೆ ಪೇಮೆಂಟ್ ಆಗ್ಬಿಟ್ಟು ಆಮೇಲೆ ತಿದ್ದುಪಡಿ ಮಾಡೋ ಅವಶ್ಯಕತೆ ನಿಮಗೆ ಪ್ರಾವಿಷನ್ ಇರಲ್ಲ. ಫೈನ್ ಸರ್. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ನೋಡಿ, ಇಲ್ಲಿ ಒಂದಷ್ಟು ಸೆಂಟರ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ಈ ಸೆಂಟರ್ಸ್ ಅಲ್ಲಿ ನೀವು ಅಪ್ಲೈ ಮಾಡೋರು ಬೇಗ ಅಪ್ಲೈ ಮಾಡಿ. ಯಾಕಂದ್ರೆ ಇಲ್ಲಿ ಕೊಟ್ಟಿರೋದು ಯಾರು? ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ. ಇಲ್ಲಿ ನೋಡಿ, ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತೀನಿ, ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ. ಅಂದ್ರೆ ಏನರ್ಥ? ಅಂದ್ರೆ ಈಗ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದ್ ಜಿಲ್ಲಾ ತಗೊಳ್ಳೋಣ, ಈಗ ಬೆಂಗಳೂರು ಬೇಡ ಮೈಸೂರು ತಗೊಳ್ಳೋಣ. ನೋಡಿ, ಇಲ್ಲಿ ತುಂಬಾ ಜನ ಅಪ್ಲೈ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ. ಈಗ ಇದು ಅಕ್ಕಪಕ್ಕ ಯಾವ್ದಿದೆ? ಬೆಂಗಳೂರು ಇದೆ, ಅದು ಬಿಟ್ರೆ ಮಂಡ್ಯ ಇಲ್ಲ. ಸೊ ಹಂಗಾದ್ರೆ ಬೆಂಗಳೂರಿಗೆ ಕಳಿಸ್ತಾರೆ. ಅಂದ್ರೆ ಆಡಳಿತಾತ್ಮಕ ಉದ್ದೇಶ. ಈಗ ತುಂಬಾ ಜನ ಒಂದ್ ಜಿಲ್ಲೆಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಗಾವಿ, ಧಾರವಾಡದಲ್ಲಿ ಅಪ್ಲೈ ಮಾಡಿರ್ತಾರೆ ತುಂಬಾ ಜನ ಅಂತ ಇಟ್ಕೊಳ್ಳಿ. ಅಲ್ಲಿ ಜಾಸ್ತಿ ಸ್ಕೂಲು ಅಲ್ಲಿ ಸೆಂಟರ್ಸ್ ಇಲ್ಲ ಅಂದ್ರೆ ಅಂತವ್ರನ್ನ ಪಕ್ಕದಲ್ಲಿ ಬೆಳಗಾವಿಗೆ ಕಳಿಸ್ಬೋದು. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್. ಸೊ ಹಂಗಾಗಿ ನಿಮ್ಗೆ ಅದೇ ಜಿಲ್ಲೆ, ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆ ಆಗ್ಬೇಕು ಅಂದ್ರೆ ಫಸ್ಟ್ ಬೇಗ ಅಪ್ಲೈ ಮಾಡಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ತರ. ಓಕೆ, ಅಲ್ಲೇನಾದ್ರು ಇದು ಜಾಸ್ತಿ ಸೆಂಟರ್ಸ್ ಇಲ್ಲ ಅಂದ್ರೆ ಪಕ್ಕದಕ್ಕೆ ಆಗ್ತಾರೆ ನಿಮ್ಗೆ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ನೋಡಿ, SSLC ಅಥವಾ ತತ್ಸಮ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಅಪ್ ಟು 10th ತನಕ ನೀವು ಕನ್ನಡನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಗೆ ಓದಿದ್ರೆ ಬರೆಯೋ ನೆಸಿಟಿ ಇಲ್ಲ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಥವಾ KEಯಲ್ಲಿ ಪ್ರೀವಿಯಸ್ ಕನ್ನಡ ಭಾಷಾ ಪರೀಕ್ಷೆ ಬರೆದು ಪಾಸ್ ಆಗಿದೆ KEಯಲ್ಲಿ, ಫೈನ್. ಅಥವಾ KPSC ಅಲ್ಲಿ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ, ಅಲ್ಲಿ ಏನಾದ್ರು ನೀವು ಪ್ರೀವಿಯಸ್ ಬರೆದು ಪಾಸ್ ಆಗಿದ್ರೆ ಅವರು ಕೂಡ ಬರೆಯೋ ನೆಸಿಟಿ ಇಲ್ಲ. ಇಲ್ಲ ಅಂತ ಅಂದ್ರೆ ನೀವು ಮೂರಲ್ಲೂ ಕೂಡ ನೀವು ಎಲಿಜಿಬಲ್ ಬರಲ್ಲ ಅಂದ್ರೆ ಬರೀಬೇಕಾಗತ್ತೆ. 150 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಮಿನಿಮಮ್ ತಗೋಬೇಕು ಅಷ್ಟೇ. ಇದು ಯಾವುದೇ ಮೆರಿಟ್ಗೆ ಸ್ಕೋರ್ ಇದು ಮಾಡಲ್ಲ, ಜಸ್ಟ್ ಪಾಸ್ ಆಗ್ಬೇಕಷ್ಟೇ. ಇನ್ನು ಪ್ರಶ್ನೆ ಪತ್ರಿಕೆ ಮತ್ತೆ ಪಠ್ಯಕ್ರಮ ಬಂದ್ರೆ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ. ಗ್ರೂಪ್ ಎ, ಗ್ರೂಪ್ ಎ ಆದ್ರೆ ಅಂತ ಪೋಸ್ಟ್ಗಳಿಗೆ ಸೆಕೆಂಡ್ ಪೇಪರು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. GK ಪೇಪರು ಯಾವುದೇ ಪೋಸ್ಟ್ ಆದ್ರೂ ಸೇಮ್ ಇರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಬರೀ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಓಕೆ, ಅಂತಾರಾಷ್ಟ್ರೀಯ ಸಂಬಂಧ ನೋಡು, ಇವೆಲ್ಲ GK ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲ್ಲ ಹುದ್ದೆಗಳಿಗೆ. ಗ್ರೂಪ್ ಸಿಗೂ ಗ್ರೂಪ್ ಬಿಗೂ ಸ್ವಲ್ಪ ಲೆವೆಲ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಇನ್ನು ಪೇಪರ್ 2 ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಸಿವಿಲ್ ಅಂದ್ರೆ ನಿಮಗೆ ಸಿಲೆಬಸ್ ಈ ಒಂದು ನೋಟಿಫಿಕೇಶನ್ ಕೊಟ್ಟಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಆಮೇಲೆ ರಿಲೀಸ್ ಮಾಡ್ಬೋದು, ಅದನ್ನ ಅಪ್ಡೇಟ್ ಮಾಡ್ತೀನಿ. ಬಟ್ ಸಿವಿಲ್ ಅಂದ ತಕ್ಷಣ ನಿಮ್ಗೆ ಸ್ಪೆಸಿಫಿಕ್ ಸಿವಿಲ್ ರಿಲೇಟೆಡ್ ಇರುತ್ತೆ. ನಾನು 708 ಪೋಸ್ಟ್ಗೂ ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಿದೆ ಸಿಲೆಬಸ್ ಸಂಬಂಧಪಟ್ಟಂತೆ, ಅದ್ರಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಬೇಕಾದ್ರೆ ಸಿವಿಲ್ಗೆ ಸಂಬಂಧಪಟ್ಟಂತೆ. ಓಕೆ, ಹಾಗೆ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ ನೀವೇನು ಓದಿರ್ತೀರ ಅದ್ರ ಬಗ್ಗೆ ಇರುತ್ತೆ. ಓಕೆ, ಇನ್ನು ವ್ಯವಸ್ಥಾಪಕರು ಅಥವಾ ಸಹಾಯಕ ವ್ಯವಸ್ಥಾಪಕರು ಅಂತ ಏನಿದ್ದಾರೆ, ಈಗ ಅದಕ್ಕೆ ನೋಡಿ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಸೈನ್ಸ್ ಅಂತಿದೆ. ಸಹಾಯಕ ವ್ಯವಸ್ಥೆ ಏನೇ ಡಿಗ್ರಿ ಓದಿರಬೇಕು. ಈಗ ಇಲ್ಲಿ ಏನಾಗುತ್ತೆ, ಅವನ್ ಸಿಲೆಬಸ್ ಕೊಡಬೇಕು. ಇಲ್ಲ ಅಂದ್ರೆ ಕೊಡ್ತಾನೆ ಮುಂದೆ, ಕೊಟ್ಟಿಲ್ಲ ಅಂದ್ರೆ ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ, ಏನ್ ಬರ್ಬೋದು ಸಿಲೆಬಸ್ ಅಂತ. ಓಕೆ, ಅದ್ರ ಬಗ್ಗೆನೂ ಕೂಡ ಮುಂದೆ ವಿಡಿಯೋ ಮಾಡೋಣ. ಫೈನ್ ಸರ್. ಇನ್ನು ಗ್ರೂಪ್ ಸಿಗೆ ಮಾತಾಡಂಗಿಲ್ಲ ಸರ್. ಗ್ರೂಪ್ ಸಿ ಸಿಲೆಬಸ್ ಹಿರಿಯ ಸಹಾಯಕರಾಗಿರ್ಬೋದು, ಪೇಪರ್ 1 GK, ಪೇಪರ್ 2 ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಅದೇ ತರ ಕಿರಿಯ ಸಹಾಯಕರು ಕೂಡ ಪೇಪರ್ 1 GK ಸೇಮ್ ಸಿಲೆಬಸ್. ಇವೆಲ್ಲ ಗ್ರಾಮೀಣ ಪಂಚಾಯತ್ ರಾಜ್ ಅವೆಲ್ಲ ಇದ್ದೇ ಇರುತ್ತೆ. ಕೋಪರೇಟಿವ್ ಎಲ್ಲ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಪೇಪರ್ 2 ಇರುತ್ತೆ. ಓಕೆ, ಇದು ಪ್ರಮುಖವಾಗಿ. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ಅದು ಪೋಸ್ಟ್ಗಳಿಗೆ ಸೇಮ್ ಸರ್. ಇಲ್ಲಿ ನೋಡಿ, ನಾನು ಶೈಕ್ಷಣಿಕ ವಿದ್ಯಾರ್ಥಿ ಗ್ರೂಪ್ ಎಗೆ ಮಾಸ್ಟರ್ ಡಿಗ್ರಿ ಇರಬೇಕು, ಗ್ರೂಪ್ ಬಿಗೆ ಡಿಗ್ರಿ ಇರಬೇಕು, ಹಿರಿಯ ಸಹಾಯಕರಿಗೆ ಡಿಗ್ರಿ ಇರಬೇಕು, ಕಿರಿಯ ಸಹಾಯಕರಿಗೆ PUC ಇರಬೇಕು. ಓಕೆ, ಸೊ ಇನ್ನು ಇಲ್ಲಿ ಸಿವಿಲ್ಗೆ ಸಿವಿಲ್ ಇಂಜಿನಿಯರ್ ಪಾಸ್ ಮಾಡಿರ್ಬೇಕು. ಇದು ಅಷ್ಟೇ. ಇಲ್ಲಿ ವ್ಯವಸ್ಥಾಪಕ ಗ್ರೂಪ್ ಎ, ಗ್ರೂಪ್ ಬಿ ಏನಿದೆ, ಸಿವಿಲ್ ಏನಿದೆ, ಅವ್ರಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಈಗ ನಾನು ಹೇಳ್ತೇನೆ, ಸಿವಿಲ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಏನು ಓದುತ್ತೆ ಅದ್ರ ಬಗ್ಗೆ ಇರುತ್ತೆ. ಓಕೆ, ನಾವು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಲಿಂಕ್ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಸಿವಿಲ್ಗೆ ಏನು ಕೇಳಬಹುದು ಅಂತ. ಓಕೆ, ಇನ್ನು ವ್ಯವಸ್ಥಾಪಕರು ಗ್ರೂಪ್ ಎ, ಗ್ರೂಪ್ ಗೆ ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ಏನ್ ಕೇಳಬಹುದು ಅಥವಾ ಏನ್ ಸಿವಿಲ್ ಅವ್ನು ಕೊಡ್ತಾನೆ, ಕೊಟ್ಟಿಲ್ಲ ಅಂದ್ರೆ ಏನ್ ಕೇಳಬಹುದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, GK ಮಾತ್ರ ಎಲ್ಲದಕ್ಕೂ ಸೇಮ್ ಇರುತ್ತೆ ಸ್ನೇಹಿತರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಈಗ ನಾವು ಆಲ್ರೆಡಿ KE ಈ 708 ಪೋಸ್ಟ್ಗೆ GK ಸರಣಿ ಸ್ಟಾರ್ಟ್ ಮಾಡಿದೀವಿ. ಸಪರೇಟ್ ನಮ್ಮ ಪ್ಲೇಲಿಸ್ಟ್ ಯೂಟ್ಯೂಬ್ ಹೋಗಿ ಪ್ಲೇಲಿಸ್ಟ್ ಹೋದ್ರೆ ಅಲ್ಲಿ GK ಸಪರೇಟ್, ಪೇಪರ್ 2ಗೆ ಸಪರೇಟ್ ಇದೆ, ಗ್ರೂಪ್ 6 ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಮಾಡಿದೀವಿ. ಪ್ರೀವಿಯಸ್ ಮಾಡಿರೋದು ಕೂಡ ಇದೆ. ನಾವು ಆಲ್ರೆಡಿ 100+ ವಿಡಿಯೋಸ್ GK ಮಾಡಿರೋದು ಲಾಸ್ಟ್ ಇಯರ್ಗೆ ಅಲ್ಲಿ KE ಎಕ್ಸಾಮ್ಸ್ಗಳು ಏನಾದವು, ಸೊ ಅದಕ್ಕೆ ಮಾಡಿರೋ ಸಪರೇಟ್ ಪ್ಲೇಲಿಸ್ಟ್ ಇದೆ. ಪೇಪರ್ 2ಗೂ ಅಷ್ಟೇ 100+ ವಿಡಿಯೋಸ್ ಇದೆ, ಅದು ಕೂಡ ತಾವು ನೋಡ್ಬೋದು. ಓಕೆ, ವಿಡಿಯೋಸ್ ಆಲ್ರೆಡಿ ರೆಡಿ ಇದೆ, ತಾವು ನೋಡ್ಬೋದು. ಅದು ಬಿಟ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಕೂಡ ಇದೆ.
ಓಕೆ, PUC ಲೆವೆಲ್ಗೆ ಬಿಟ್ಟು ಬೇರೆದಕ್ಕೆಲ್ಲ ಇದೆ. ಹಂಗಂತ PUC ಲೆವೆಲ್ ಕೇಳ್ತಾನೆ, ಯಾಕಂದ್ರೆ ಲಾಸ್ಟ್ ಇಯರ್ ವಿಲೇಜ್ ಅಕೌಂಟೆಂಟ್ PUC ಕ್ವಾಲಿಫಿಕೇಶನ್, ಬಟ್ ಅದಕ್ಕೆ ಕೇಳಲ್ಲ ಅಂತೇಳಿ ಕೇಳಿದ KA. ಹಂಗಾಗಿ ನಾವು ಭೂ ಸುಧಾರಣೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಕೋಆಪರೇಟಿವ್ ಸಂಬಂಧಪಟ್ಟಂತೆ ವಿಡಿಯೋಗಳು ಆಲ್ರೆಡಿ ಮಾಡಿದೀವಿ. ಇದರ PDF ಬೇಕಾದ್ರೆ ಲಿಂಕ್ ಕೊಡ್ತೀನಿ, ತಗೋಬೇಕಂದ್ರೆ ತಗೊಳ್ಳಿ. ಈಗಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಓಕೆ, ಎಕ್ಸಾಮ್ಗಳು ಬೇಕಾಗುತ್ತೆ, ಇದ್ರ ಜೊತೆನಾದ್ರೂ ಆಗ್ಬೋದು. ಎಕ್ಸಾಮ್ಸ್ 708 ಪೋಸ್ಟ್ ಎಕ್ಸಾಮ್ ಜೊತೆ ಇದು ಕೂಡ ಆಗ್ಬೋದು. ಇನ್ನು ಪೇಪರ್ 2 ಬಂದ್ರೆ ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್ ಎಲ್ಲ ಇದೆ. ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಇದೆ. ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ವಿತ್ ಕರೆಂಟ್ ಅಫೇರ್ ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಗ್ರೂಪ್ A, ಗ್ರೂಪ್ B, ಗ್ರೂಪ್ C GK ಪೇಪರ್ ಆಯ್ತು. ಅಂಡ್ ಗ್ರೂಪ್ C ಗೆ ಪೇಪರ್ 2ಗೆ ಏನು ಓದಬೇಕು, ಏನ್ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಿ, ಯಾಕೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಇನ್ನು ಗ್ರೂಪ್ A, ಗ್ರೂಪ್ B ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ವ್ಯವಸ್ಥಾಪಕರು, ಸಹಾಯ ವ್ಯವಸ್ಥಾಪಕರ ಬಗ್ಗೆ ಏನಿದೆ, ವ್ಯವಸ್ಥಾಪಕರು ಮತ್ತೆ ಸಹಾಯಕ ವ್ಯವಸ್ಥಾಪಕರು ಹುದ್ದೆಗಳೇನಿದೆ, ಇಲ್ಲಿಗೆ ಒಂದು ಸಿಲೆಬಸ್ ಈ ಒಂದು ಇದ್ರಲ್ಲಿ ಕೊಟ್ಟಿಲ್ಲ. ಮುಂದೆ ಕೊಡಬಹುದು, ಕೊಟ್ಟರೆ ಅದನ್ನ ಮುಂದೆ ಅಪ್ಡೇಟ್ ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಶೇರ್ ಮಾಡ್ತೀವಿ, ಅದನ್ನ ಅಪ್ಡೇಟ್ ಮಾಡ್ತೀವಿ. ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬಟ್ ಮಾಡಿಲ್ಲ ಅಂದ್ರೆ, ಈಗ ಇತ್ತೀಚೆಗೆ KPSCಲಿ ನಮಗೆ ಕರ್ನಾಟಕ ಅದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆದ ಎಕ್ಸಾಮ್ ಆಯ್ತು. ಕರ್ನಾಟಕ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಎಕ್ಸಾಮ್ ಆಯ್ತು. ಅದ್ರ ಸಿಲೆಬಸ್ ಇದೆ. ಓಕೆ, ಅದನ್ನ ಸಿಲೆಬಸ್ ನಾನು ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ, ನೋಟಿಫಿಕೇಶನ್ ಹಳೆ ತೆಗೆದು, ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ. ಮೋಸ್ಟ್ ಪ್ರಾಬ್ಲಿ ಅದಿರುತ್ತಾ, ಯಾಕಂದ್ರೆ ಇದು ಬೇರೆ, ಅದು ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಆಯ್ತು. ಇದ್ಯಾವ್ದು ಇದು ಸ್ಮಾಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆ ಇದು. ಓಕೆ, ಇದ್ಯಾವ್ದು ಸಣ್ಣ ಕೈಗಾರಿಕೆ, ಸ್ಮಾಲ್ ಇಂಡಸ್ಟ್ರೀಸ್. ಸೊ ನೋಡೋಣ, ಏನೇನು ಸಿಲೆಬಸ್ ಕೊಟ್ಟಿಲ್ಲ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಅಲ್ಲಿರೋ ಸಿಲೆಬಸ್ ಅಲ್ಲಿ ಏನಿತ್ತು ಹೆಚ್ಚು ಕಮ್ಮಿ ಅದೇ ಇರುತ್ತೆ. ನಾನು ಮುಂದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ, ನೋಡೋಣ, ಒಂದು ಸ್ವಲ್ಪ ದಿನ, 2 days ವೇಟ್ ಮಾಡೋಣ. ನಾವು ಸಿಲೆಬಸ್ ಇದ್ರ ಬಗ್ಗೆ ಡೀಟೇಲ್ ಕೊಟ್ಟರೆ ಫೈನ್, ಕೊಟ್ಟಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಏನ್ ಸಿಲೆಬಸ್ ಇರ್ಬೋದು ಏನು ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಬಿಟ್ಟು ಫಸ್ಟ್ ಇದಕ್ಕೆ ಏನಿದೆ, ಅಪ್ಲೈ ಮಾಡಕ್ಕೆ ಏನ್ ಮಾಡಬೇಕು ಅದನ್ನ ನೋಡಿ ಸ್ನೇಹಿತರೆ. ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಕೊಡ್ತೀನಿ ನಾನು, ಆಕ್ಟಿವ್ ಆದ ತಕ್ಷಣ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಅಂಡ್ ಆಲ್ಸೋ ಇಲ್ಲಿ 708 ಪೋಸ್ಟ್ ಏನಿದೆ, ಅದಕ್ಕೊಂದಷ್ಟು ಸ್ಪೆಸಿಫಿಕ್ ಪೇಪರ್ ಇತ್ತು ಅಲ್ವಾ, ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬೇಕು, ಅದಕ್ಕೆ ವಿಡಿಯೋ ಸರಣಿಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಸರಣಿಗಳು ಅದಕ್ಕೂ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆ ಒಂದು ಪೋಸ್ಟ್ಗಳಿಗೆ ವಿಡಿಯೋ ಸ್ಪೆಸಿಫಿಕ್ ಪೇಪರ್ ಬೇಕು ಅಂದ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ.